ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಲಾಸ್ಟ್ ಸಂಡೇ ವಿಡಿಯೋ. ಇದು ನಾನು ವಿಡಿಯೋ ಇದ್ದಿದ್ದು ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಫಿಶ್ ತರ್ದಿರೋ ತುಂಬ ದಿನ ಆಗಿತ್ತು, ಬರೀ ಚಿಕನ್ನು ಇದನ್ನೇ ಜಾಸ್ತಿ ಮಾಡ್ತಿದ್ವಿ. ಸೊ ಫಿಶ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗೆ ಫಿಶಲ್ಲಿ ಎಷ್ಟು ಥರ ವೆರೈಟಿ ಇದೆ ಅಂತ ನೋಡ್ಬೋದು. ಯಾವ್ಯಾವ ಫಿಶ್ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೂ ಕೂಡ. ಅದು ನಮ್ಮ ಮಂಗಳೂರಲ್ಲಿ ಜೆಂಜಿ 3, ಇದು ಏನು ಅಡೆ ಮೀನ್, ಇದು ಸಣ್ಣ ಸಿಲ್ವರ್ ಫಿಶ್, ಇದೇ ಟೈಪಲ್ಲಿ ಇದು. ಅಲ್ಲ, ಇದು ಬಂಗಡ ಎಲ್ಲ ಇದೆ. ಇಟ್ಟು 100 ರೂಪಾಯಿಗೆ ಸ್ವಲ್ಪ ಸಿಗ್ಬೋದಾ? ಸೌತೆಗೆ ಮೀನು ಹಾಕ್ಲಿಕ್ಕೆ ಕೊಡ್ತೀರಾ? ಇದು ಬಂಗುಡೆ ರಸ ಮಾಡಿ. ಸಾಕು, 5 ಬರಿ ಸಾಕು. ಎಷ್ಟು ವೆರೈಟಿ ಆಗಿದೆ ಅಲ್ಲ, ಬೇರೆದೆ ಅಂತ. ಹಾಂ, ಸಾಕು ಸರ್. ಎಷ್ಟಂತೆ ಅದು? ಎಷ್ಟು ಎಷ್ಟಂತೆ? ಸೊ ಎಷ್ಟು ಥರ ಮೀನುಗಳಿದೆ ಅಂತ ನೋಡ್ಬೋದು. ನಮ್ಮ ಮಂಗಳೂರಲ್ಲಿ ಇದಕ್ಕೆ ಎಟ್ಟಿ ಅಂತ ಅಂತಾರೆ, ದೊಡ್ಡ ಸಿಗಡಿಗೆ. ಬಂಗಡೆ, ಸಿಲ್ವರ್ ಫಿಶ್ಶು, ಹಾಗೆಯೇ ನಂಗು, ಇದೇ ನಂಗ್ ಅಂತ ಅಂತಾರೆ. ಇದು ಸಣ್ಣ ನಂಗು. ಇದು 3 ಫಿಶ್ಶು. ಇದು ಏಡಿಗೆ ಇಲ್ಲಿ ಜೆಂಜಿ ಅಂತ ಹೇಳ್ತಾರೆ. ಬಂಗುಡೆ, ಮರ್ವಾಯಿ, ಇದೇ ಮರ್ವಾಯಿ ನೋಡಿ, ಮರ್ವಾಯಿ ಅಂತ ಇರ್ತಾರಲ್ಲ. ಏನು ಮೀನಿದ್ದು? ನಂಗ್. ಇದು ಕೊಟ್ಟಾಯಿ. ಹಾಂ, ಬಂಗುಡೆ. ನಮ್ಮ ಕಡೆ ಇದು ಮತ್ತಿ ಮೀನು ಅಂತಾರೆ. ಅಲ್ಲಿ ಇದಕ್ಕೆ ಬೂತಾಯಿ. ಇದಕ್ಕೆ ರೂಪ್ಚಂಗ. ಸಣ್ಣ ಬೂತಾಯಿ. ಹಾಂ, ನೆಕ್ಸ್ಟ್ ಬಂಗಡೆ, ಅದು ಜೆಂಜಿ 3. ಇದು ಏನು? ಅಡೆ ಮೀನ್. ಇದು ಸಣ್ಣ ಸಿಲ್ವರ್ ಫಿಶ್. ಇದೇ ಟೈಪಲ್ಲಿ ಇದು. ಹಾಗೆಯೇ ಒಂದು ಸಂಜೆ ಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ನಾವಿವತ್ತು ಬಂದಿರೋದು ನಮ್ಮ ಮಂಗಳೂರಿನಲ್ಲಿ ಇರೋವಂಥ ಸ್ನೋ ಫ್ಯಾಂಟಸಿಗೆ ಬಂದಿದ್ದೀವಿ. ಇದು ಬಂದರ್ ರೋಡ್ ಹತ್ರ ನೆಕ್ಸಸ್ ಮಾಲು, ಫೋರಮ್ ಮಾಲಲ್ಲಿ ಇರೋದಿತ್ತು. ಸೊ ಮಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಒಂದು ಸ್ನೋ ಫ್ಯಾಂಟಸಿ ಲೊಕೇಟ್ ಆಗಿರೋದು. ಯಾರೆಲ್ಲ ಮಂಗಳೂರಲ್ಲಿದ್ದೀರಾ ಹೋಗಿ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ. ನಮಗಂತೂ ಸಖತ್ ಕ್ರೇಜ್ ಆಗಿತ್ತು, ತುಂಬಾ ಜಾಲಿ ಅಂದರೆ ಜಾಲಿ ಆಗಿತ್ತು. ಸೊ ಮಂಗಳೂರಿಗೆ ಬಂದವ್ರು ಖಂಡಿತವಾಗ್ಲೂ ನೆಕ್ಸಸ್ ಮಾಲಲ್ಲಿ 3rd ಫ್ಲೋರು ಸ್ನೋ ಫ್ಯಾಂಟಸಿಗೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ.
ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಫುಲ್ಲು ಐಸಲ್ಲಿ ಆಟಾಡಿದಲ್ವ, ಕೈ ಕಾಲೆಲ್ಲ ಫುಲ್ಲು ಫ್ರೀಸ್ ಆದಂಗೆ ಆಗ್ತಿತ್ತು. ಸಿಕ್ಕಾಪಟ್ಟೆ ಜಾಲಿ ಆಗಿತ್ತು. ಮಕ್ಕಳೆಲ್ಲ ಇತ್ತು ಅಂದರೆ ಇನ್ನೂ ಕ್ರೇಜಾಗಿರುತ್ತೆ. ನನ್ನ ಮಗಳು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ, ಸೊ ಅಷ್ಟೊಂದು ಜೋಶ್ ಇರಲಿಲ್ಲ. ಎಲ್ಲದಕ್ಕೂ ಅಂತ ಅಳ್ತಾ ಇರ್ತಿದ್ಲು. ಇನ್ನು ಆಚೆ ಎಕ್ಸಿಟ್ ಆದಮೇಲೆ ಒಂದು ಪೇಂಟಿಂಗ್ ಮಾಡಿದರು, ಅಂದರೆ ಜಾಕೆಟು ಸಾಕ್ಸ್ ಎಲ್ಲ ಇಡೋಕ್ಕೆ ಒಂಥರ ಚೆನ್ನಾಗಿತ್ತು. ಅಲ್ಲಿ ಪೆಂಗ್ವಿನ್ ನೋಡಿದೆ. ಪೆಂಗ್ವಿನ್ದು ರೀಸೆಂಟಾಗಿ ರೀಲ್ಸಲ್ಲೆಲ್ಲ ಒಂದು ಸ್ಟೋರೀಸ್ಗಳು ಬರ್ತಾಯಿದೆ, ಸೊ ಹಾಗೆ ಪೆಂಗ್ವಿನ್ ಕೂಡ ನೆನಪಾಯಿತು. ಇನ್ನು ಹಾಗೆ ಅಲ್ಲಿ ಸ್ವಲ್ಪ ಯೂನಿಕಾರ್ನ್, ಅದೇ ಮಕ್ಳದ್ದು ಆಟ ಆಡಿಸ್ತಾರಲ್ವ ಎಲ್ಲ ಮಾಲ್ಗಳಲ್ಲಿ, ಹಾಗೆ ಒಂದೆರಡು ರೌಂಡ್ ಕಳ್ಸೋಣ ಅವಳನ್ನ ಅಂದ್ಬಿಟ್ಟು ಕೂರಿಸಿದ್ವಿ. ಪಾಪ ಪಾಪ ನಿಮ್ಮ ಮಗಳು ಪಾಪಂದು ಮಗಳು ಯೂನಿಕಾರ್ನಲ್ಲಿ ಹೋದ್ಲು. ಬಾಯ್. ಸೊ ಈ ಒಂದು ಮಿನಿ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಂಜಾಯ್ ಕೂಡ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂಗಳೂರಿಗೆ ಬಂದವರು ಖಂಡಿತವಾಗ್ಲೂ ಸ್ನೋ ಫ್ಯಾಂಟಸಿಗೆ ವಿಸಿಟ್ ಮಾಡಿ ಹೋಗಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.